KPSCಯಲ್ಲಿ ಇಷ್ಟು ದಿನ ಏನೇನು ಯಾವ್ಯಾವ ಎಕ್ಸಾಮ್ ಆಗಿದೆ ಅಷ್ಟನ್ನು CBI ತನಿಖೆ ಆಗಬೇಕು. ನಾನು KPSCಯಲ್ಲಿ ಬರೀ KS ಅಷ್ಟೇ ಅಲ್ಲ, ವೆಟರ್ನರಿ ಆಗಿರ್ಬೋದು, ಬೇರೆ ಬೇರೆ ಎಕ್ಸಾಮ್ಸ್ ಅಲ್ಲಿ ಏನೇನು ಒಂದು ಸ್ಕ್ಯಾಮ್ ಆಗಿದೆ, KPSC ಚೇರ್ಮನ್ ಮೇಲೂ ಕೊಟ್ಟಿದ್ದೀವಿ, ಅವ್ರ ಮೆಂಬರ್ಸ್ ಮೇಲೂ ಕೊಟ್ಟಿದ್ದೀವಿ. ಈಗ ಮೆಂಬರ್ಸ್ ಮೇಲೆ ಇಷ್ಟೆಲ್ಲ ಅಲಿಗೇಷನ್ ಅಂದ್ರೆ ಈಗ ಕನ್ಫರ್ಮೇಶನ್ಸ್ ಆದ್ರೂ ಕೂಡ FIR ಆಗಿದೆ, ಇಲ್ಲಿವರೆಗೂ ಇನ್ನೂ ಅರೆಸ್ಟ್ ಮಾಡಿಲ್ಲ. ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳ್ಸೋ ತನಕ ನಮ್ಮ ಹೋರಾಟ ಬಿಡಲ್ಲ. ಈ ಒಂದು KPSC ಆಗಿರುವಂತ ಅಕ್ರಮಗಳನ್ನ CBI ತನಿಖೆ ಕೊಡಬೇಕು. KPSC ಮೆಂಬರ್ಸ್ ಇಮಿಡಿಯೇಟ್ ಯಾರು ಶಾಂತ ಹೊಸ್ಮನಿ ಆಗಿರ್ಬೋದು, KPSC ಅಲ್ಲಿ ಇನ್ನೊಬ್ರು ಏನೋ ಭೋಜ ನಾಯಕ್ ಇರ್ಬೋದು, ಇವ್ರ ಮೇಲೆಲ್ಲ ಇವ್ರನ್ನ ಅರೆಸ್ಟ್ ಮಾಡಿ ಇಮಿಡಿಯೇಟ್ ಜೈಲಿಗೆ ಕಳಿಸ್ಬೇಕು. ಈ ಒಂದು ಕ್ಯಾಂಡಿಡೇಟ್ಸ್ ಜೊತೆ ಸಂಪರ್ಕ ಇಟ್ಕೊಂಡು ಲಕ್ಷ ಕೋಟಿ ಕೋಟಿ ವ್ಯವಹಾರ ಮಾಡಿಕೊಂಡು ಇಲ್ಲಿ ಪ್ರಾಮಾಣಿಕ ಅಭ್ಯರ್ಥಿಗಳನ್ನ ಬೀದಿಗೆ ತಗೊಂಡ್ಬಂದಿದ್ದಾರೆ. ಇದು CBI ತನಿಖೆ ಆಗ್ಬೇಕು. ಮತ್ತೆ ಇವ್ರನ್ನ ಇಷ್ಟು ಜನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬೇಕು. ಮತ್ತೆ KPSC ಇರುವಂತ 16 ಜನ ಮೆಂಬರ್ಸ್ ಅಲ್ಲಿ ಇಬ್ರ ಬಿಟ್ರೆ ಇನ್ನೆಲ್ಲರೂ ಕರಪ್ಟ್ ಇದ್ದಾರೆ. ಅಷ್ಟು ಜನದ ಮೇಲೆ ತನಿಖೆ ಮಾಡಿ ಜೈಲಿಗೆ ಕಳ್ಸಂತ ಕೆಲಸ ಆಗ್ಬೇಕು. ಅವ್ರನ್ನ CBI ತನಿಖೆ ಆಗ್ಬೇಕು. ಇದಕ್ಕೆ ನಾವೆಲ್ಲ KPSC ಆಸ್ಪಿರೆಂಟ್ಸ್ ಏನಿದ್ದಾರೆ ಎಲ್ರಿಗೂ ನಾನು ಮನವಿ ಮಾಡ್ಕೊಂತೀನಿ. ಇದೇ ತಿಂಗಳು 18ನೇ ತಾರೀಕು ಮಂಗಳವಾರ ಧಾರವಾಡದಲ್ಲಿ ಮಿಚಿಗಾನ್ ಕಾಂಪೌಂಡ್ ಗ್ರೌಂಡ್ ಅಲ್ಲಿ ಅನಿರ್ದಿಷ್ಟಾವಧಿ ಹೋರಾಟ ಮಾಡೋಣ. KPSC ಆಗಿರುವಂತ ಅಷ್ಟು ಅಕ್ರಮಗಳನ್ನ CBI ತನಿಖೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆಗ್ರಹ ಮಾಡಿ ಈ ಒಂದು ಹೋರಾಟ ಮಾಡ್ತಾ ಇರೋಂಥದ್ದು. ಎಲ್ಲರೂ ಈ ಹೋರಾಟಕ್ಕೆ ಭಾಗವಹಿಸ್ಬೇಕಂತ ಹೇಳ್ಬಿಟ್ಟು ಮನವಿ ಮಾಡ್ಕೊಂತೀನಿ.